ಸರ್, ಈ ಕಾರ್ಯಕ್ರಮದಲ್ಲಿ ಯಾವೊಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಾಗೂ ಏನೆಲ್ಲ ಈ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಯಿತು ಸರ್? ಆ, ಏನು ಈಗಾಗಲೇ ಏನು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗ್ತಿರ್ತಕ್ಕಂಥದ್ದು ಮತ್ತು SC/ST ಮೇಲೆ ಈಗಾಗಲೇ ಹಲ್ಲೆಗಳಾಗ್ತಕ್ಕಂಥದ್ದು ಅಥವಾ ಏನು ಕೊಲೆಗಳು ಆಗ್ತಿರ್ತಕ್ಕಂಥ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಈಗಾಗಲೇ ನಾವು ಚರ್ಚೆಯಾಗಿ ಮಾಡಾಯಿತು. ಮತ್ತು ಅಷ್ಟೇ ಅಲ್ಲದೆ ಏನು ರಾಜ್ಯಾದ್ಯಂತ ನಡೀತಕ್ಕಂಥ ಹಲ್ಲೆಗಳ ಮೇಲೆ ಅಥವಾ ಹೆಣ್ಮಕ್ಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಮೇಲೆ ಮತ್ತು ಒಂದಿಷ್ಟು ಪೋಕ್ಸೋ ಕೇಸ್ಗಳ ವಿಚಾರವಾಗಿ ಈಗಾಗಲೇ ಬರ್ತಾ ಇದ್ದಾವೆ. ಪೋಕ್ಸೋ ಕೇಸ್ಗಳು ಆಗಿರ್ತಕ್ಕಂಥದ್ದು ಬಹುಮುಖ್ಯ ಅಲ್ಲ, ಈಗಾಗಲೇ ಕೆಲವು ಪೋಕ್ಸೋ ಕೇಸ್ಗಳೆಲ್ಲ ಮರೆಮಾಚುವಂಥ ಕೆಲಸಗಳು ಸಹ ಆಗ್ತಾ ಇದ್ದಾವೆ ಅಂತ ಈಗಾಗಲೇ ನಮ್ಮ ಸಂಘದಲ್ಲಿ ಈಗಾಗಲೇ ಚರ್ಚೆಗೆ ಆಗ್ತಾ ಇದ್ದಾವೆ. ಮತ್ತು ಅಷ್ಟೇ ಅಲ್ಲದೆ ಏನು ಈಗ ನಾವು ಕೊಡ್ತಿರ್ತಕ್ಕಂಥ ಉಚಿತ ಮನೆಗಳ ನಿರ್ಮಾಣ ಕಾರ್ಯಕ್ರಮ ಅಂತ ಈಗಾಗಲೇ ನಾವು ಏನು ಕೈಗೆತ್ಕೊಂಡಿದ್ವಿ, ಅದ್ರ ವಿಚಾರವಾಗಿ ಟೋಕನ್ ವಿಷಯವಾಗಿ ಇವತ್ತು ಟೋಕನ್ ಸಹ ಸಾಕಷ್ಟು ಈಗಾಗಲೇ 100ಕ್ಕೂ ಹೆಚ್ಚು ಟೋಕನ್ಗೆ ಇವತ್ತು ನಾವೀಗಾಗಲೇ ಸಂಬಂಧಪಟ್ಟಂಥ ಲೀಡರ್ಗಳಿಗೆ ಹಸ್ತಾಂತರ ಮಾಡ್ತಾಯಿದ್ವಿ. ಹಂತವಾಗಿ ದೌರ್ಜನ್ಯ ದಬ್ಬಾಳಿಕೆ ಇಲ್ಲಿ ಅನ್ಯಾಯ ಆಗ್ತಾ ಇರೋ ಸಹ ಅಲ್ಲಿ ನಮ್ಮ ಸಂಘಟನೆ ಧ್ವನಿ ಎತ್ತೋದಕ್ಕೆ ಈಗಾಗಲೇ ಸಂಘಟನೆ ಬಲಪಡಿಸೋದಕ್ಕೆ ಈಗಾಗಲೇ ಎಲ್ಲರೂ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ಸುಮಾರು 100ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಸಂಘಟನೆಗೆ ಜಾಯ್ನ್ ಆಗ್ತಿರ್ತಕ್ಕಂಥದ್ದು ಆಗ್ತಾಯಿದೆ. ಅಷ್ಟೇ ಅಲ್ಲದ ಯೂತ್ ಏನಿದ್ದಾರೋ ಇವತ್ತಿನ ಪೀಳಿಗೆ ಪ್ರಕಾರವಾಗಿ ಯೂತ್ಸ್ ಏನಿದ್ದಾರೋ ಸ್ವಯಂ ಪ್ರೇರಿತವಾಗಿ ಸಂಘಟನೆಯನ್ನು ಇಷ್ಟಪಟ್ಟು ಸ್ವಯಂ ಪ್ರೇರಿತವಾಗಿ ಸಂಘಟನೆಗೆ ಹಂತವಾಗಿ ತಂಡೋಪತಂಡಗಳಾಗಿ ಬಂದು ಇವತ್ತು ನಮ್ಮಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಏನಿದ್ರ ಉದ್ದೇಶ ಒಂದೇ, ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅಥವಾ ಎಲ್ಲಿ ದೌರ್ಜನ್ಯ ಆಗ್ತಾ ಇದೆಯೋ ಅಲ್ಲಿ ನಮ್ಮ ಸಂಘಟನೆಯ ಧ್ವನಿ ಎತ್ತಂಥ ಕೆಲಸ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೆಯುತ್ತವೆ. ಇದ್ರ ಬಗ್ಗೆ ನೀವು ಜನರಿಗೆ ಏನಂತ ಮನವಿ ಮಾಡ್ತೀರಾ? ರಾಜಕೀಯ ವಿಚಾರವಾಗಿ ಈಗಾಗಲೇ ನಾವು ಯಾವುದೂ ಅದ್ರ ಬಗ್ಗೆ ನಾವು ಕಿವಿ ಕೊಡ್ತಾ ಇಲ್ಲ. ಈಗ ರಾಜಕೀಯನ ಬೇಸತ್ತೇ ಈಗಾಗಲೇ ನಮ್ಮಲ್ಲಿ ಸೇರ್ಪಡೆ ಆಗ್ತಿರ್ತಕ್ಕಂಥ ಜನ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆಶ್ವಾಸನೆ ಕೊಟ್ಟ ಆದಮೇಲೆ ಯಾವುದೂ ನೆರವೇರ್ತಾ ಇಲ್ಲ. ಸ್ವಯಂ ಪ್ರೇರಿತವಾಗಿ ನೋಡಿ, ಇವತ್ತಿನಿಂದಲೇ ನೀವು ಒಂದೇ ಒಂದು ಮಾತು ಹೇಳಿದ್ರಿ, ಏನು ರಾಜಕೀಯ ವಿಚಾರವಾಗಿ ಅಂತ. ಈಗಾಗಲೇ ನೋಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗ ನಾವು ವಾಸ ಆಗಿರ್ತಕ್ಕಂಥದ್ದು ಸೂಕ್ತವಾಗಿ ನಮ್ಮನೆಗೆ ಸಹ ನೀರು ಸಿಗ್ತಾ ಇಲ್ಲ. ಏನು ಹೇಳ್ರಿ, ನಮ್ಮನೆಯಲ್ಲೇ ನಾವು ನೀರು ಸಿಗ್ತಾ ಇಲ್ಲ. ನಾನು ಟ್ಯಾಂಕರ್ಗಳ ಮೂಲಕ ನಾನು ನೀರು ಹೊಡೆಸ್ಕೊಂತ ಇದ್ದೀನಿ. ನೆಕ್ಸ್ಟ್ ಪಂಚಾಯಿತಿ ಅಧಿಕಾರಿಗಳಾಗಲಿ, EO ಆಗಲಿ, PDO ಆಗಲಿ, ಜಿಲ್ಲಾ ಅಧಿಕಾರಿಗಳೇನೋ, ಜಿಲ್ಲಾ ಪಂಚಾಯಿತಿ CO ಆಗಲಿ, ಯಾವ ಮುಖ ಇಟ್ಕೊಂಡು ಬಂದು ನನ್ನ ಹತ್ರ ನಾಳೆ ಬೆಳಗ್ಗೆ ನೀರಿನ ಬಿಲ್ ಹಾಕ್ತಾರೋ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಕಾನೂನು ಚೌಕಟ್ಟಲ್ಲಿ ನಾನು ನೀರಿಗೆ ಪಾವತಿ ಮಾಡ್ಬೇಕಂತ ಕಂದಾಯ ಸರ್ಕಾರ ಕಂದಾಯ ನಾನು ಕಟ್ಟಿದ್ದೀನಿ. ನನ್ನ ಮನೇಲಿ ನೀರು ಬರ್ತಾ ಇಲ್ಲ ಅಂತ ಈಗಾಗಲೇ ಸಾಕಷ್ಟು ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ನಾನು ಹೇಳ್ತೇನೆ. ಎಲ್ಲರೂ ಏನು ಹೇಳ್ತಾರೆ, ನೀನು ಒಂದು ಮೋಟ್ರ್ ಇಡು ಅಂತ ಹೇಳ್ತಾ ಇಲ್ಲ. ಎಷ್ಟು ಹದ್ದುಗೆಟ್ಟಿದೆ, ಇದೇ ಅಲ್ಲ, ನಂದೇ ಅಲ್ಲ, ಈಗಾಗಲೇ ಎಲ್ಲ ಶಿಡ್ಲಘಟ್ಟ ತಾಲೂಕಲ್ಲಿ ಸುಮಾರು ಗ್ರಾಮಗಳಲ್ಲಿ ಹೀಗೆ ಆಗಿದೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಈ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋಂಥ ಕೆಲಸ, ಈಗ ಮಲಗಿರ್ತಕ್ಕಂಥವ್ರನ್ನ ಎಬ್ಬರಿಸೋಂಥ ಕೆಲಸ ಈಗ ನಾವು ಮಾಡ್ತೀವಿ. ಅದು ಸಹ ಇವತ್ತು ಚರ್ಚೆ ಆಗಿದೆ. ಅತಿ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಿರ್ತಕ್ಕಂಥ ನೀರಿನ ಕೊರತೆಗಳ ಬಗ್ಗೆ ಈಗಾಗಲೇ ನಾವು ಅದನ್ನು ಧ್ವನಿ ಎತ್ತಾ ಇದ್ದೀವಿ. ಏನು ಅಂತಂದರೆ, ಈಗಾಗಲೇ ನೀರು ಸಪ್ಲೈ ಇದೆ, ಬಟ್ ನೀರು ಇಲ್ದಿರ್ತಕ್ಕಂಥ ಕಡೆ ಸಮಸ್ಯೆ ಇರಬಹುದು. ನೀರಿದ್ರೂ ಸಹ ಮನೆಗಳಿಗೆ ನೀರು ಬಿಡ್ತಾ ಇಲ್ಲ ಅಂತಂದರೆ ಅಲ್ಲಿಗೇನು ಪೂಜಾರಿ ದೇವ್ರ ವರ ಕೊಟ್ಟರು ಕೂಡ ಇಲ್ಲಿ ಪೂಜಾರಿ ವರ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇದೇ ಮಟ್ಟಕ್ಕಾದರೆ ನಾಳೆ ಬೆಳಗ್ಗೆ ರಾಜಕೀಯದವ್ರಿಗೂ ಸಹ ಚುನಾವಣೆಯಲ್ಲಿ ಹೊಡೆತ ಬೀಳುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಕೊನೆಯ ಚುನಾವಣೆಯಲ್ಲಿ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪುಟ್ಟಣ್ಣ ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ ಅಂತ ಗೊತ್ತಾಗಿದೆ. ಈ ಮುಂದಿನ 2028ಕ್ಕೆ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಅಂತ ಜನರಲ್ಲಿ ಒಂದು ಕುತೂಹಲ ಇದೆ ಸರ್. ಇದ್ರ ಬಗ್ಗೆ ನೋಡಿ, ಬೆಂಬಲ ಅನ್ನೋದು ಇನ್ನೂ ಸಾಕಷ್ಟು ಸಮಯ ಇದೆ. ಬೆಂಬಲ ಕೊಡೋದು ಅನ್ನೋದು ದೂರ, ಬಟ್ ಚುನಾವಣೆ ಅನ್ನೋದು ತುಂಬ ದೂರ ಇದೆ. ನಮ್ಮ ಉದ್ದೇಶ ಏನಾಗ್ಬಿಟ್ಟೆ ಅಂದರೆ, ನೊಂದಂಥವ್ರ ಕುಟುಂಬಗಳಿಗೆ ನೆರವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ, ಬೇರೆ ಯಾವುದೂ ಉದ್ದೇಶ ಇಲ್ಲ. ರಾಜಕೀಯ ಪಾಠಕ್ಕೆ ಅವ್ರೇನೋ ಮಾಡ್ಕೊಳ್ಳಿ. ಹಂಗಾಗಿ ಇದು ನಾವು ಒಂದು ಸಂಘಟನೆಯಿಂದ ಮಾಡ್ಕೊಂಡು ಸಂಘಟನೆ ಬಲಪಡಿಸ್ಕೊಂಡು ನೊಂದಂಥ ಮಕ್ಕಳಿಗೆ ಅಥವಾ ನೊಂದಂಥ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಸಂಘಟನೆ ಬಲಪಡಿಸ್ತೀವಿ ಅಷ್ಟೇ. ಅದಕ್ಕೂ ನಮಗೆ ತುಂಬ ಇವಾಗ ಎಷ್ಟು ಮನೆಗೆ ಸರ್ ಇವಾಗ ಉಚಿತ ಮನೆ ನಿರ್ಮಾಣ ಸಾಮಗ್ರಿಗಳು ವಿತರಣೆ ಮಾಡ್ತಾ ಇದ್ದೀರಾ? ಈಗ ಸ್ವಯಂ ಪ್ರೇರಿತವಾಗಿ ಇವತ್ತಿನಿಂದಲೇ 100 ಟೋಕನ್ ಈಗಾಗಲೇ ನಾವು ಕೊಟ್ಟಿದ್ವಿ. ಈಗಾಗಲೇ ಸಾಕಷ್ಟು ಜನ
ಮನೆಗಳಿಗೂ ಸಹ ನಾವು ಮೆಟೀರಿಯಲ್ ಕೊಟ್ಟಿದ್ದೀವಿ. ಬರೀ ನಾವು ಮೆಟೀರಿಯಲ್ ಕೊಟ್ಟರೆ ಕೂಡ ಅವರಿಗೆ ಅಲ್ಲಿ ಸಾಕಾಗ್ತಾ ಇಲ್ಲ. ಸ್ವಯಂ ಪ್ರೇರಿತವಾಗಿ ಅವರು ಮನೆ ಕಟ್ಕೊಂಬೇಕಾದ್ರೆ ಒಂದು ಲೇಬರ್ಗೆ 750ರಿಂದ 1000 ರೂಪಾಯಿ ತನಕ ಲೇಬರ್ ಕೊಡಬೇಕಾಗಿದೆ. ಕೊಟ್ಟಿರ್ತಕ್ಕಂಥವೆಲ್ಲ ಹಂತವಾಗಿ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ನಾವು ಮೆಟೀರಿಯಲ್ ಕೊಟ್ಟಿದ್ದೀವಿ, ನೀವು ಆದಷ್ಟು ಬೇಗ ಮುಗಿಸ್ದೆ ಅಂತ ನಾವು ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ವೈಯಕ್ತಿಕವಾಗಿ ತುಂಬ ಕಷ್ಟಕ. ಯಾಕಂದರೆ ಇಲ್ಲಿ ಮಳೆ ಇಲ್ಲ, ಸೂಕ್ತ ಬೆಳೆ ಇಲ್ಲ. ಹಂಗಾಗಿ ಇದು ತುಂಬ ಹಿಂದೆ ಉಳಿತಾ ಇದೆ ಈಗ ನಮ್ಮ ಜಿಲ್ಲೆಯಲ್ಲಿ. ನಾವು ಸಹ ಜನಗಳ ಮೇಲೆ ಒತ್ತಡ ಹೇರೋಕ್ಕಾಗಲ್ಲ. ಹಂತವಾಗಿ ರೆಡಿ ಆಗ್ತಾ ಇದೆ. ಇವಾಗ ನಿಮ್ಮ ಈ ಸಮಾಜ ಸೇವೆ ಬರೀ ಶಿಡ್ಲಘಟ್ಟ ತಾಲೂಕಿಗೆ ಸೀಮಿತನಾ? ಯಾಕಂದರೆ ಜನರಲ್ಲಿ ಅದೇ ಒಂದು ಕ್ವಶನ್ ಆಗಿಬಿಟ್ಟಿದೆ ಸರ್. ಯಾಕಂದರೆ CM ಬೈರೇಗೌಡರು ಶಿಡ್ಲಘಟ್ಟ ತಾಲೂಕಿಗೆ ಮಾತ್ರ ಉಚಿತ ಮನೆ ಸಾಮಗ್ರಿ ವಿತರಣೆ, ಬೇರೆ ಗುಡಿಬಂಡೆ ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗೌರಿಬಿದನೂರು ಕಡೆ ಇನ್ನೂ ನಿಮ್ಮ ಸಮಾಜ ಸೇವೆ ಮುಟ್ಟಿಲ್ಲ ಅಂತ ಒಂದು ಜನರಲ್ ಕ್ವಶನ್ ಇದೆ. ಇದ್ರ ಬಗ್ಗೆ ಏನಂತೀರಾ? ಹೌದು, ಇನ್ನೂ ಕೆಲವು ತಾಲೂಕುಗಳಲ್ಲಿ ನಮ್ಮದು ಈಗಾಗಲೇ ಸರಕು ಇನ್ನೂ ಸಾಗಾಣಿಕೆ ಆಗಿಲ್ಲ. ಯಾಕಂದರೆ ಈಗಾಗಲೇ ಅದಕ್ಕೋಸ್ಕರಾಗಿ ಎಲ್ಲ ಇಡೀ ಡಿಸ್ಟಿಕ್ಕಲ್ಲೇ ಎಲ್ಲ ತಾಲೂಕುಗಳಲ್ಲೂ ಸಹ ನಮ್ಮ ಸಂಘಟನೆ ರೆಡಿ ಆಗಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಜನ ಎಲ್ಲ ಸೇರಿ ಅದನ್ನು ಬಲಪಡಿಸೋ ನಿಟ್ಟಿನಲ್ಲಿ ನಾವು ಇದು ಮಾಡ್ತಾ ಇರೋದು. ಖಂಡಿತವಾಗಿ ಇದು ಶಿಡ್ಲಘಟ್ಟ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ, ಡಿಸ್ಟಿಕ್ ಏನಿದೆ ಇಡೀ ಡಿಸ್ಟಿಕ್ಗೆ ಸಹ ಇದು ಸೀಮಿತ ಆಗ್ತಿರ್ತಕ್ಕಂಥದ್ದು. ಎಲ್ಲ ತಾಲೂಕುಗಳಲ್ಲಿ ಹಂತವಾಗಿ ಈಗ ನಾನು ಹೇಳಿದ್ದೀನಿ, 10 ವರ್ಷ ನನಗೆ ಬೇಕು 10,000 ಮನೆ ಕಟ್ಟೋದಕ್ಕೆ ಅಂತೇಳಿ 10 ವರ್ಷ ಬೇಕು 10,000 ಮನೆ ಕಟ್ಟೋದಕ್ಕೆ. ನಾನು ಗುಡಿಸಲು ಮುಕ್ತ ಜಿಲ್ಲೆ ಮಾಡ್ತೀನಿ ಅಂತ ಪಣ ಕೊಟ್ಟಿದ್ದೀನಿ. 10 ವರ್ಷದಲ್ಲಿ 99% ನಾವು ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ನಮ್ಮ ಡಿಸ್ಟಿಕ್ ಅಲ್ಲ, ಮುಂದಿನ ದಿನದಲ್ಲಿ ಬೇರೆ ಏನು ನಮ್ಮ ಅವಳಿ ಜವಳಿ ಇರ್ತಕ್ಕಂಥ ಕೋಲಾರ ಡಿಸ್ಟಿಕ್ ಏನಿದೆ ಈಗಾಗಲೇ ಅಲ್ಲೂ ಸಹ ಒತ್ತಡಾಗಿ ಬರ್ತಾ ಇದ್ದಾವೆ. ಅಲ್ಲೂ ಸಹ ಸಂಘಟನೆಗಳು ಬಲ ಆಗ್ತಾ ಇದ್ದಾವೆ. ಮುಂದಿನ ದಿನದಲ್ಲಿ ನೋಡೋಣ, ಅಲ್ಲೂ ಸಹ ಮಾಡೋಂಥ ಒಂದು ಇದೆ. ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ ಸರ್. ಎಷ್ಟೋ ಸಂಘಟನೆಗಳಿದೆ, ಎಷ್ಟೋ ಸಂಸ್ಥೆಗಳಿದೆ ನಮ್ಮ ಚಿಕ್ಕಬಳ್ಳಾಪುರ ಆಗ್ಬೋದು, ಕರ್ನಾಟಕ ಆಗ್ಬೋದು. ಆದರೆ ಮಾನವ ಹಕ್ಕುಗಳ ಕಮಿಟಿ ಬಗ್ಗೆ ಹೆಚ್ಚು ಒಲವು ತೋರಿಸಲು ಮುಖ್ಯ ಕಾರಣ ಸರ್? ನೋಡಿ, ಈಗ ಮಾನವ ಹಕ್ಕು ಅಂತಂದರೆ ಪ್ರತಿಯೊಬ್ಬರ ಹಕ್ಕು. ಅದು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕುಗಳೇ ಮಾನವ ಹಕ್ಕು ಅಂತಾರೆ. ಎಷ್ಟೋ ಸಂಘ ಸಂಸ್ಥೆ ಅಂತಂದರೆ ಕೆಲವು ಅವ್ರದ್ದೇ ಆದಂಥ ಕೆಲವು ಸಮುದಾಯಗಳಿಗೆ ಸಂಘಟನೆ ಕಟ್ಕೊಂಡಿದ್ದಾವೆ, ಅವ್ರದ್ದೇ ಆದಂಥ ಕೆಲವು ಸಿದ್ಧಾಂತಗಳ ಮೇಲೆ ಸಂಘಟನೆ ಕಟ್ಕೊಂಡಿದ್ದಾವೆ, ಯಾವ ಸಂಘಟನೆ ಇದ್ದಾವೆ. ಹಂಗಾಗಿ ಇದು ಬಂದ್ಬಿಟ್ಟು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಹಂಗಾಗಿ ಇದು ಮನುಕುಲಕ್ಕೆ ಸಂಬಂಧಪಟ್ಟಂಥ ಸಂಘಟನೆ ಆಗಿರೋದ್ರಿಂದ ಪ್ರತಿಯೊಬ್ಬರ ಹಕ್ಕನ್ನು ಅಲ್ಲಿ ಎತ್ತಿ ಹಿಡಿಯೋದಕ್ಕೋಸ್ಕರ ಮಾನವ ಹಕ್ಕುಗಳ ಕಮಿಟಿ ಅಂತ ಸಂಘಟನೆ ಕಟ್ಕೊಂಡಿದೆ.